ಎಲ್ರಿಗೂ ನಮಸ್ಕಾರ. ಹೊಸೂರು ಗ್ರಾಮದ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ, ತಮಗೆಲ್ಲರಿಗೂ ಏನು ವಿಷಯ ತಿಳಿಸುವುದೇನಂತಂದರೆ, ಇವತ್ತು ಇಲ್ಲಿವರೆಗೂ ನಾವು ನಮ್ಮ ಗ್ರಾಮದಲ್ಲಿರುವ ಎಲ್ಲ ಜಾಬ್ ಕಾರ್ಡ್ ಹೋಲ್ಡರ್ದಾರರ ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವಂತೆ ಸುಮಾರು ಗ್ರಾಮದಲ್ಲಿ ಕನಿಷ್ಠ ಅಂದರೂ ಒಂದು 1800ವರೆಗೂ ಜಾಬ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗಿದೆ. ಪ್ರತಿ ಮನೆಗೂ ಜಾಬ್ ಕಾರ್ಡ್ಗಳನ್ನು ಮುಟ್ಟಿದಂತಾಗಿದೆ. ಇನ್ನು ಯಾರ್ಯಾರ ಹತ್ರ ಜಾಬ್ ಕಾರ್ಡ್ ಇಲ್ವೋ, ಯಾರ್ಯಾರ ಹತ್ರ ಜಾಬ್ ಕಾರ್ಡ್ ಕೊಟ್ಟಿದ್ದೀರಿ, ನೀವು ನನಗೆ ಡಾಕ್ಯುಮೆಂಟ್ ಕೊಟ್ಟಿರ್ತೀರಿ, ಡಾಕ್ಯುಮೆಂಟ್ ಕೊಟ್ಟು ನಾನು ನಿಮಗೆ ಜಾಬ್ ಕಾರ್ಡನ್ನು ಕೊಡದೇ ಹೋದರೆ ದಯವಿಟ್ಟು ನನಗೆ ನಿಮ್ಮ ಹೆಸರನ್ನು ತಿಳಿಸಿ, ಫೋನ್ ಮಾಡಿ ನಿಮ್ಮ ಹೆಸರನ್ನು ತಿಳಿಸಿ ಆ ಜಾಬ್ ಕಾರ್ಡನ್ನು ಕೇಳಿ ಪಡಿಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇನ್ನೊಂದೇನೆಂದರೆ, ಇನ್ನು 4 ದಿನದಲ್ಲಿ ಕೆಲಸ ಚಾಲು ಆಗುತ್ತೆ. ಆದರೂ ಅಷ್ಟರೊಳಗಡೆ ನೀವು ನನ್ನಂದ ಜಾಬ್ ಕಾರ್ಡ್ ತೊಗೊಳ್ಬೇಕು. ಅದಾಗಲೇ ನನ್ನ ಹತ್ರ ಇನ್ನೂ ಸುಮಾರು 50 ಜನರ ಜಾಬ್ ಕಾರ್ಡ್ ಕೊಡೋದಿದೆ. ನೀವು ಯಾರು ನನಗೆ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಇಟಂಗಬಿಟ್ಟಿಗೆ ಹೋಗಿದ್ದೀರಿ, ಕೆಲವೊಂದಿಷ್ಟು ಜನ ನಾನು ಬಂದಾಗ ನೀವು ಇರೋಲ್ಲ, ನೀವು ಕೇಳಿದಾಗ ನಾನು ಇರೋದಿಲ್ಲ. ಈ ಥರ ಪೆಂಡಿಂಗ್ ಆಗ್ತಾಯಿದೆ. ಹೇಗಾದ್ರೂ ಮಾಡಿ ಅದಿಷ್ಟು ಜಾಬ್ ಕಾರ್ಡ್ ತೊಗೊಳ್ಳಿ. ನೀವು ನಾನು ಕೊಡೋಕೆ ರೆಡಿ ಇದ್ದೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಆಗೈತೆ. ಅದಿಷ್ಟು ಜಾಬ್ ಕಾರ್ಡ್ ಕೊಟ್ಟೆ ಅಂದರೆ ಊರಲ್ಲಿ ಸುಮಾರು 1800 ಜನರ ಜಾಬ್ ಕಾರ್ಡ್ಗಳನ್ನು ಕೊಟ್ಟಂತಾಗುತ್ತದೆ. ಇಲ್ಲಿವರೆಗೂ ಅಷ್ಟಾಗುತ್ತದೆ. ಇನ್ನೂ ನನಗೆ ಕೊಡೋದಿದೆ. ಇನ್ನೂ ಅಟ್ಲೀಸ್ಟ್ ಹೆಚ್ಚು ಕಡಿಮೆ ಇನ್ನೊಂದು 1000 ಜನರ ಜಾಬ್ ಕಾರ್ಡ್ ಆದರೂ ಮಾಡಲೇಬೇಕು ಅನ್ನೋವಂಥ ಗುರಿ ಹೊಂದಿದ್ದೀನಿ. ಅದು ಹಂತವಾಗಿ ಮಾಡಿಕೊಡ್ತೀನಿ, ಉಚಿತವಾಗಿ ಮಾಡಿಕೊಡ್ತೀನಿ ಅದೆಲ್ಲನೂ. ಈಗ ಏನು ವಿಷಯ ಹೇಳೋದು ಇದೆ ಅಂತ ಅದ್ರ ಜೊತೆಯಲ್ಲಿ ಅಂತಂದರೆ, ಇವಾಗ ಊರಲ್ಲಿ ಎಲೆಕ್ಷನ್ ಏನೋ ನಿಲ್ಲೋದಿದೆ. ನನಗೆ ಎಲೆಕ್ಷನ್ ನಿಲ್ಲಬೇಕು ನಿಮ್ಮ ಸೇವೆ ಮಾಡಬೇಕು ಅಂತ ಒಂದು ಸದುದ್ದೇಶದಿಂದ ಇಟ್ಕೊಂಡು ನಿಮ್ಮ ಸೇವೆ ಮಾಡ್ತಾಯಿದ್ದೀನಿ. ಗೆಲ್ಲಿಸೋದು ಬಿಡೋದು ನಿಮ್ಮ ಇಷ್ಟ. ನೀವು ಎಷ್ಟು ನನ್ನಿಂದ ಸೇವೆ ಬಯಸ್ತಾರೋ ಅಷ್ಟು ನಾನು ಸೇವೆ ಮಾಡೋಕ್ಕೆ ಸದಾ ಸಿದ್ಧನಾಗಿದ್ದೀನಿ. ಮತ್ತು ಅದೇನಂತಂದರೆ, ಈಗ ಎಲೆಕ್ಷನ್ ಏನೋ ಮುಂದೋಯ್ತು, ಇನ್ನೂ 2 ತಿಂಗಳು 3 ತಿಂಗಳು ಮುಂದೆ ಹೋಗೋ ಸಾಧ್ಯತೆ ಇದೆ. ಎಲೆಕ್ಷನ್ ಮುಂದೋಗಿದೆ. ನನಗೆ ಮೇನ್ ಇರೋದು ನಿಮ್ಮ ಸೇವೆ ಮಾಡಬೇಕು ಅಂತೇಳಿ, ಊರು ಸೇವೆ ಮಾಡಬೇಕು ಅಂತೇಳಿ. ಹಾಗಾಗಿ ಎಲೆಕ್ಷನ್ ಗೆದ್ದ ಮೇಲೇ ಮಾಡಬೇಕು ಅಂತೇಳೇನಿಲ್ಲ. ಈಗೂ ಅವಕಾಶ ಇದೆ, ಅವಾಗೂ ಅವಕಾಶ ಇರುತ್ತೆ. ಇವಾಗ ಸ್ವಲ್ಪ ಸಾಮಾನ್ಯ ನಾಗರಿಕನಾಗಿ ನಿಮ್ಮ ಸೇವೆ ಮಾಡ್ತೀನಿ. ಗೆದ್ದ ಮೇಲೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಗ್ರಾಮ ಸೇವಕನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದು ಬಂದಾಗ ನೋಡೋಣ. ಬಟ್ ಇವಾಗ ಏನಂತಂದರೆ, ಊರಲ್ಲಿ ಒಂದಿಷ್ಟು ನಾನು ನೋಡಿರೋ ಸಮಸ್ಯೆಗಳಂತಂದರೆ, ಪ್ರತಿದಿನ ನೀರಿನ ವ್ಯವಸ್ಥೆ, ನೀರು ತುಂಬ ಹಾಳಾಗಿ ಹೋಗ್ತಾ ಇದೆ. ಇದೇ 2-3 ವರ್ಷದ ಹಿಂದ್ಗಡೆ, 4-5 ವರ್ಷದ ಹಿಂದ್ಗಡೆ ಟ್ಯಾಂಕರ್ಲಿ ನೀರು ಹಾಕಬೇಕಾದಂಥ ವ್ಯವಸ್ಥೆ ಇತ್ತು. ಈಗ ನಾವು ಈಗ ಚೆನ್ನಾಗಿ ದೇವ್ರು ಕೊಟ್ಟಿರೋ ನೀರನ್ನು ಹಾಳು ಮಾಡಲಾರ್ದೇ ಜೋಪಾನವಾಗಿ ಇಟ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ. ಇದಕ್ಕೆ ಊರಲ್ಲಿರೋ ವಿದ್ಯಾವಂತ ಯುವಕರು ಕೈ ಜೋಡಿಸ್ಬೇಕು. ನೀವೆಲ್ಲ ಆ ಟೈಮಲ್ಲಿ ಅದನ್ನು ಬಂದ್ ಮಾಡಿಸುವಂಥದ್ದು, ಅದನ್ನು ಕೇಳುವಂಥದ್ದು, ಅದರಲ್ಲಿ ಅಟ್ಲೀಸ್ಟ್ ನಿಮ್ಗೆ ಸಾಧ್ಯ ತಿಳಿದಷ್ಟು ಮಟ್ಟಿಗೆ ನಮಗೆ ವಿಷಯ ತಿಳಿಸುವಂಥ ಕೆಲಸ ಮಾಡಬೇಕು. ಹಾಗಾಗಿ ನಾನು ಸಹಿತ ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ಗಮನ ತರುವಂಥದ್ದೊಂದು ಪತ್ರ ಮುಖೇನ ಬರೆಯೋಕ್ಕೆ, ಅದನ್ನು ನೀರಲ್ಲಿ ಹಾಳಾಗ್ತಾ ಇರೋ ನೀರನ್ನು, ಒಡೆದೋಗಿರೋ ಪೈಪ್ಗಳನ್ನು ರಿಪೇರಿ ಮಾಡೋ ಸಲುವಾಗಿ, ಮತ್ತು ಹಾಳಾಗಿರೋ ನೀರನ್ನು, ಮತ್ತು ಓವರ್ ಟ್ಯಾಂಕೆ ಸ್ಕೂಲಲ್ಲಿ ಕಾಂಪೌಂಡ್ ಹತ್ರ ನೀರು ಹರಿಯುತ್ತಾ ಆ ನೀರು ಹಾಳಾಗ್ತಾ ಇರೋ ನೀರನ್ನು ಜೋಪಾನವಾಗಿಡೋ ಸಲುವಾಗಿ ಆ ಕೆಲಸವನ್ನು ಕೈಗೆತ್ಕೊಂಡಿದ್ದೀನಿ. ಇದಾಗಲೇ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಅದಲ್ಲದೆ ಗ್ರಾಮದಲ್ಲಿರೋ ಚರಂಡಿ ವ್ಯವಸ್ಥೆಗಳು, ಎಲ್ಲ ಚರಂಡಿ ವ್ಯವಸ್ಥೆಗಳು ಮುಚ್ಚೋಗಿದ್ದಾವೆ ಆಲ್ಮೋಸ್ಟ್ ಅದು ನೀರು ಯಾವ ಕಡೆ ಹೋಗ್ತಾ ಇದೆಯೋ ಅಂತ ಅರ್ಥ ಆಗ್ತಾಯಿಲ್ಲ. ಆ ನೀರಲ್ಲಿ ನಿಲ್ಲಬಾರ್ದು. ನಿಂತದ್ರಿಗೆ ಮೊದಲೇ ಬೇಸಿಗೆ ಕಾಲ, ಕಡೆಗಳು ಜಾಸ್ತಿ ಆಗಿ ಮಕ್ಕಳಿಗೆಲ್ಲ ಆ ಕಡೆಗಳು ಕಡ್ದು ನಿಮ್ಮದು ಕಡಿತಾವೆ, ಬಟ್ ಮಕ್ಕಳಿಗೂ ಕಡ್ದು ಅನಾರೋಗ್ಯಗಳಿಗೆ ಕಾರಣವಾಗುವಂಥ ಪರಿಸ್ಥಿತಿ ಇದೆ. ಆ ಚರಂಡಿಯನ್ನು ಇನ್ನು 15 ದಿನದ ಒಳಗಡೆ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. 15 ದಿನದ ಒಳಗಡೆ ಕುಡಿಯುವ ನೀರಿನ ವ್ಯವಸ್ಥೆ, ಪೈಪ್ಲೈನ್ಗಳನ್ನು 15 ದಿನದ ಒಳಗಡೆ, ಮತ್ತು ಚರಂಡಿಗಳನ್ನು 15 ದಿನದ ಒಳಗಡೆ ಸ್ವಚ್ಛ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಮೂಲ ಅತ್ಯವಶ್ಯಕ ಅಂದರೆ, ಇದಕ್ಕೊಂದು 2 ತಿಂಗಳ ಟೈಮ್ ಇದೆ. ಇದು ಪ್ರೌಢಶಾಲೆಯ ರಸ್ತೆ ನಿರ್ಮಾಣದ ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಇವತ್ತು ನಾನು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸುಮಾರು ಪ್ರೌಢಶಾಲೆ ರಸ್ತೆಗೆ ಅನುಗುಣವಾಗಿ 30 ಬೇರೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಸಾಧ್ಯವಾದಷ್ಟು 2 ತಿಂಗಳೊಳಗಡೆ ಮಾಡಿಕೊಡ್ತೀನಿ. ನಾನು ನಿಮ್ಮ ಮುಂದೆ ಆ ರೋಡನ್ನು ತಂದು ಒಪ್ಪಿಸ್ತೀನಿ ಅಂತ ಮಾತು ಕೊಡ್ತಾಯಿದ್ದೇನೆ. ಸಾಧ್ಯವಾದಷ್ಟು ಮಾಡ್ತೀನಿ. 2-2.5 ತಿಂಗಳ ಒಳಗಡೆ ಮಾಡ್ತೀನಿ ಅಂತ ತಮ್ಮಲ್ಲಿ ಮಾತು ಕೊಡ್ತಿದ್ದೇನೆ. ಇನ್ನೊಂದು ಏನಪ್ಪ ಅಂತಂದರೆ, ಗ್ರಾಮದಲ್ಲಿ ಮೊಬೈಲ್ ಟವರ್ ವ್ಯವಸ್ಥೆ,
ಮೊಬೈಲ್ ಟವರನ್ನು ಇದಾಗಲೇ ಒಂದಿಷ್ಟು ಅಣ್ಣಗಳು ನನಗಿಂತಲೂ ಸೀನಿಯರ್ ಇರೋಂಥ ವ್ಯಕ್ತಿಗಳು ಅಣ್ಣಗಳೆಲ್ಲರೂ ಸೇರಿ ಮೊಬೈಲ್ ಟವರ್ ತರಬೇಕಾದಂಥ ಕೆಲಸ ಮಾಡ್ತೀವಿ ಅಂತ ಎಲ್ಲ ಬಡ್ದಾಡೋದು ಮಾಡ್ತಾಯಿದ್ರು. ಅದಕ್ಕೆ ಅವರೇ ಮಾಡಲಿ ಅಂಥೇಳಿ ಅವ್ರ ಹೆಸರು ಕೆಡಿಸುವಂಥ ಕೆಲಸ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಆ ಮೊಬೈಲ್ ಟವರ್ ವಿಷಯಕ್ಕೆ ಹೋಗಿರಲಿಲ್ಲ ಇಲ್ಲಿವರೆಗೂ. ಅದು ಅವರೆಲ್ಲ ಪ್ರಯತ್ನ ಮಾಡಿ ಸುಮಾರು 2-3 ತಿಂಗಳಾಯಿತು, ಇನ್ನೂವರೆಗೂ ಆಗಿಲ್ಲ. ಅದಕ್ಕೋಸ್ಕರ ಇವತ್ತಿಂದ ಮೊಬೈಲ್ ಟವರಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತಾಡಿದ್ದೀನಿ ಇವತ್ತು. ನಿನ್ನೆ ನೈಟಲ್ಲಿ ಮಾತಾಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಪ್ರೊಸೀಜರನ್ನು ಫಾಲೋ ಮಾಡ್ತಾಯಿದ್ದೀನಿ. ಮೊಬೈಲ್ ಟವರನ್ನೇ ಅಟ್ಲೀಸ್ಟ್ 2-2.5-3 ತಿಂಗಳೊಳಗಡೆ ಮಾಡ್ತೀನಿ. ಮತ್ತು ಪ್ರೌಢಶಾಲೆ ರಸ್ತೆ ಸಹಿತ 2 ತಿಂಗಳೊಳಗಡೆ ಬರೋ ಜೂನ್ ಒಳಗಡೆ ಮಾಡಬೇಕಂತ ಗುರಿ ಅಂದ್ಕೊಂಡಿದ್ದೀನಿ. ಮತ್ತು ವ್ಯರ್ಥ ಆಗುತ್ತಿರೋ ನೀರನ್ನು ಅಲ್ಲಿ ನಿಲ್ಲಿಸ್ಬೇಕು ಅಂತ 15 ದಿನದ ಒಳಗಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಊರಲ್ಲಿರೋ ಚರಂಡಿಗಳ ಸ್ವಚ್ಛತೆ ಕಾರ್ಯಕ್ರಮವನ್ನು ಬರೀ 15 ದಿನದೊಳಗಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನು ವಿಷಯ ಅಂತಂದರೆ ಹೊಸಪೇಟೆ ಜಾಗದ ವಿಷಯನ ಕಂದಾಯ ಗ್ರಾಮ ಆಗೈತಿ, ಅದನ್ನು ಹಕ್ಕುಪತ್ರಗಳು ಕೊಡ್ತೀವಿ ಅಂತೇಳಿ ನಮ್ಮ ಹತ್ರ ಸುಮಾರು ಒಂದಿಷ್ಟು ಅಮೌಂಟನ್ನು ತೊಗೊಂಡಿದ್ದಾರೆ. ಆಲ್ರೆಡಿ 150 ಜನರಿಂದ ಹಣವನ್ನು ಹಣವನ್ನು ತೊಗೊಂಡಿದ್ದಾರೆ. 250 ಜನರದ್ದು ಡಾಕ್ಯುಮೆಂಟು ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಅದು 15 ದಿನದಲ್ಲೇ ಮಾಡಿಕೊಡ್ತೀವಿ ಅಂತ ಅವರು ಹೇಳಿದರು. ಅವ್ರ ಮಾತನ್ನು ನಂಬಿ ನಾವು ನಿಮ್ಮ ಹತ್ರ ಹೇಳಿದ್ವಿ. ಈಗ ಕೆಲಸನೂ ಅಟ್ಲೀಸ್ಟ್ 1.5 ತಿಂಗಳಾಯಿತು. ಅದಕ್ಕೂ ಸಹಿತ ಇವತ್ತಿಂದ ನಾನು ಬೆನ್ನು ಹತ್ತಾ ಇದ್ದೀನಿ. ನಿಮ್ಮ ದುಡ್ಡನ್ನು ಹಾಳಾಗೋಕ್ಕೆ ಬಿಡೋದಿಲ್ಲ, ನಿಮ್ಮ ಕೆಲಸನ ಮಾಡ್ತೀನಿ. ಅವರು ಎಲ್ಲೇ ಹೋಗಲಿ ನಿಮ್ಮ ದುಡ್ಡನ್ನು ನಿಮ್ಗೆ ವಾಪಸ್ ವಸೂಲಿ ಆದರೆ ಮಾಡಿಕೊಡ್ತೀನಿ ಇಲ್ಲಾಂತಂದರೆ ನಿಮ್ಮ ಕೆಲಸ ಆದರೂ ಮಾಡಿಸ್ಕೊಡ್ತೀನಿ ಈ ಕೆಲಸವನ್ನು, ಈ 5 ಕೆಲಸಗಳನ್ನು 2 ತಿಂಗಳೊಳಗಡೆ ಮಾಡಬೇಕು. ಟವರ್ ಒಂದು ಹಿಡಿದ್ರೆ 3 ತಿಂಗಳೊಳಗಡೆ ಈ 5 ಪ್ರಮುಖ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ರಕ್ಷಣೆ ಆಗತ್ತೆ. ಯಾಕಂದರೆ ರಕ್ಷಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೆಲಸ ಮಾಡಬೇಕಾದ್ರೆ ಈ ಮಣ್ಣೂರಾಗ ಒಂದಿಷ್ಟು ದೊಡ್ಡ ಲೀಡರ್ಗಳು ಅನ್ಸ್ಕೊಂಡವ್ರು ಅದಾರ. ಅವರು ನನಗೆ ಧಮಕಿ ಹಾಕೋದು ಮಾಡ್ತಾಯಿದ್ದಾರೆ. ನನಗೆ ಜೀವಕ್ಕೆ ಭಯ ಆಗೋ ಥರ ನಡ್ಕೊಳ್ತಾ ಇದ್ದಾರೆ. ಅದರಿಂದ ತಾವು ಏನು ಮಾಡಬೇಕು ಅಂತಂದರೆ, ಹಾಗಾಗಿ ಅವ್ರ ವಿರುದ್ಧ ಬಡಗಿ ತೊಗೊಂಡು ಹಿಡಿದಿರಬೇಕಾಗಿಲ್ಲ. ನಾನು ಮಾಡೋ ಕೆಲಸಗಳಿಗೆ, ನಾನು ಮಾಡೋ ಒಳ್ಳೆಯ ಕೆಲಸಗಳಿಗೆ ಅಡ್ಡಿಯಾಗೋರ ವಿರುದ್ಧ ಮತ ಚಲಾಯಿಸಿದ್ರೆ ಸಾಕು. ನಾನು ಮಾಡೋ ಒಳ್ಳೆಯ ಕೆಲಸಗಳನ್ನ, ನಾನು ಕೆಟ್ಟ ಕೆಲಸ ಮಾಡ್ತಾಯಿದ್ರೆ, ನಾನು ಮಾಡೋ ಕೆಲಸ ನಿಮಗೆ ಕೆಟ್ಟದ್ದು ಅನ್ನಿಸ್ತಾ ಇದ್ದರೆ ನನ್ನ ವಿರುದ್ಧ ಮತ ಮಾಡಿ ಪರವಾಗಿಲ್ಲ. ನನಗೇನು, ನಾನು ವಿರುದ್ಧ ಕೆಲಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ದೇವರ ಸಾಕ್ಷಿಯಾಗಿಯೂ ನಾನು ಹೇಳ್ತೀನಿ, ನಿಮ್ಮಿಂದ ನನಗೆ ನನ್ನ ಜೇಬು ತುಂಬಿಕೊಳ್ಳೋ ಸಲುವಾಗಿ 1 ರೂಪಾಯಿನೂ ಬೇಕಾಗಿಲ್ಲ ಅಂತ. ನಿಮ್ಮ ಕೆಲಸ ಮಾಡೋ ಹಾಗೇನಾದರೂ ತೊಗೊಂಡ್ರು ಅದು ನಿಮ್ಮ ಡಾಕ್ಯುಮೆಂಟ್ಸ್ ಚಾರ್ಜ್ ಆಗಿರುತ್ತೆ ಹೊರತು ನನ್ನ ಲಾಭಕ್ಕೋಸ್ಕರ 1 ರೂಪಾಯಿ ಮುಟ್ಟಕ್ಕೆ ಇಷ್ಟಪಡೋದಿಲ್ಲ, ಮಾಡೋದಿಲ್ಲ. ಬಟ್ ನಿಮ್ಮ ಸೇವೆ ಮಾಡಬೇಕಾದ್ರೆ ಒಂದಿಷ್ಟು ಜನ ಮಣ್ಣೂರಿನ ಒಂದಿಷ್ಟು ದೊಡ್ಡ ಲೀಡ್ರುಗಳು ಅನ್ಸ್ಕೊಂಡವ್ರು ಮನುಷ್ಯರು ನನ್ನ ಹತ್ರ ಬಂದುಬಿಟ್ಟು ಧಮಕಿ ಮಾಡಿದ್ದಾರೆ. ನಿನ್ನೆ ಆ ಚಿನ್ಮಾಳಿ ಮಲ್ಲು ಕಕ್ಕ ಮತ್ತು ಸಂಗು ಕಕ್ಕ ಹತ್ತಿದ್ರು. ಅವಾಗ ಮಾತಾಡಬೇಕಾದ್ರೆ ಈ ಥರ ಆಗದೆ ಇರಬೇಕಂದ್ರೆ ನೀವು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂತಂದರೆ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಅನುಕೂಲ ಆಗುವಂಥ ಸವಲತ್ತುಗಳಿದ್ದಾವೆ. ನಾವೆಲ್ಲ ಬೆಂಗಳೂರು ಲೆವೆಲ್ಗೆ ನಾವು ಸ್ವಾವಲಂಬಿಗಳಾಗ್ಬೋದು. ನಾವೆಲ್ಲರೂ ಊರಲ್ಲಿರೋ ಪ್ರತಿಯೊಬ್ಬ ಜನನೂ ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಯುವಂಥ ಅವಕಾಶಗಳಿದ್ದಾವೆ. ಆ ಅವಕಾಶವನ್ನು ನಾನು ತಂದು ಕೊಡುವಂಥ ಕೆಲಸ ನಾನು ಮಾಡೋಕ್ಕೆ ತಯಾರಿದ್ದೀನಿ. ನೀವು ಅದನ್ನು ಮಾಡ್ಕೋಬೇಕು. ಅಲ್ಲಿರೋ ಅವಕಾಶಗಳನ್ನು ಬಳಸ್ಕೊಳ್ಳುವಂಥ ಬೇಕು. ಇಲ್ಲಿವರೆಗೂ ನಿಮಗೊಂದು ನೀರಿನ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಇವ್ರಿಗೆ ಚರಂಡಿ ಕ್ಲೀನ್ ಮಾಡಿಸಿಡೋಕ್ಕಾಗೋದಿಲ್ಲ ಇವ್ರ ಕೈಲಿ. ಇಂಥ ವ್ಯವಸ್ಥೆ ಇರಬೇಕಾದ್ರೆ ತಾವುಗಳು, ನಾನು ಸಾಧ್ಯ ಆದಷ್ಟು ನಿಮ್ಮ ಸೇವೆ ಮಾಡೋಕ್ಕೆ ರೆಡಿ ಇದ್ದೀನಿ. ನನ್ನ ರಕ್ಷಣೆ ನಿಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಆ ಗಮನವನ್ನು ಹರಿಸಬೇಕು. ರಕ್ಷಣೆ ಅಂದರೆ ನೀವು ಯಾರ ವಿರುದ್ಧನೂ ಬಡಿಗೆ ತೊಗೊಂಡು ನಿಂದಿರೋದು ಬೇಕಾಗಿಲ್ಲ. ಎಲ್ಲಿ ಏನು ನಡೀತಾ ಇದೆ, ನಿಮ್ಮ ವಿರುದ್ಧ ನಿಮ್ಮ ಸಲುವಾಗಿ ಕೆಲಸ ಮಾಡೋ ಹುಡುಗನಿಗೆ ಧಮಕಿ ಹಾಕುವಂಥ ವ್ಯಕ್ತಿಗಳ ವಿರುದ್ಧ ನೀವು ಮತ ಚಲಾಯಿಸಿದ್ರೆ ಸಾಕು ಅಂತ ಕೇಳ್ತಾ, ದಯವಿಟ್ಟು ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಕೆಲಸಗಳನ್ನು ನನಗೆ ಒಪ್ಸಿರೋ ಕೆಲಸಗಳನ್ನ ಅವಾಗವಾಗ ನೀವು ಕೇಳ್ತಾ ಇದ್ದರೆ ನಾನು ಮಾಡೋದಕ್ಕೆ ಸದಾ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.